ಹಿಂದೆ ಬೆರಳೆಣಿಕೆಯಷ್ಟು ಕನ್ನಡಿಗರು ಕಾಮುಕ ವಿರೋಧಿ ಮಾತಾಡಿದ್ದಾರೆ. ಹೋರಾಟದಲ್ಲಿ ತಮ್ಮದೊಂದು ಕೈ ಹಾಕಿದ್ದಾರೆ. ಜನಸಾಮಾನ್ಯರನ್ನ ಬಿಟ್ಬಿಡಿ, ಅವರಿಗೆ ದಾರಿಯಂತಾಗಿ ಸಮಾಜದ ಮುಖವೆಂದೇ ಬಿಂಬಿತವಾಗುವ ಸೆಲೆಬ್ರಿಟಿಗಳಾಗಲಿ, ಜನನಾಯಕರಾಗಲಿ, ಸಂಘ ಸಂಸ್ಥೆಯವರಾಗಲಿ ಈ ನಿಟ್ಟಿನಲ್ಲಿ ಕಾನೂನು ಬಿಗಿಯಾಗಬೇಕು ಅನ್ನೋ ಮಾತನ್ನ ಇನ್ನೂ ತನಕ ಆಡಿರಲಿಲ್ಲ. ಇಡೀ ಕನ್ನಡ ನಾಡು ನಮ್ದು ರಾಮರಾಜ್ಯವೇನೋ ಅನ್ನೋ ಹಾಗೆ ಮೌನ ತಾಳಿತು. ಆದರೆ ನಮ್ಮ ಪರಿಸ್ಥಿತಿ ಹೇಗಿತ್ತು ನೋಡಿ. ಮೊನ್ನೆ ಒಬ್ಬರು ನಮ್ಮ ಚಾನೆಲ್ಗೆ ಮೆಸೇಜ್ ಒಂದನ್ನು ಕಳಿಸಿದ್ರು. ದೆಹಲಿಯಲ್ಲಿ ಸಾಮೂಹಿಕ ಅತ್ಯಾಚಾರ ನಡೆದಾಗ ಇಷ್ಟು ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಮಾಧ್ಯಮದವರು ಅದರ ಕವರೇಜ್ಗೆ ನಿಂತಿದ್ದೀರಾ, ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಈ ರೀತಿ ಗ್ಯಾಂಗ್ ರೇಪ್ ಆಗೇ ಇಲ್ವಾ, ಅದರ ವಿರುದ್ಧ ಯಾಕೆ ದನಿ ಎತ್ತಿಲ್ಲ ಅನ್ನೋ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ನಿಜಕ್ಕೂ ಅವರ ಚಿಂತನೆಯಲ್ಲಿ ಯಾವುದೇ ತಪ್ಪಿಲ್ಲ. ನಮ್ಮಲ್ಲಿ ಅಂಥದ್ದೊಂದು ಹೋರಾಟ ಇನ್ನೂ ತನಕ ನಡೆದೇ ಇಲ್ಲ. ಜನ ಬೀದಿಗೆ ಬಿದ್ದು ಅನ್ಯಾಯದ ವಿರುದ್ಧ ಪ್ರತಿಭಟಿಸಿಲ್ಲ. ಇನ್ನು ನಾವಾದರೂ ಏನನ್ನ ತೋರಿಸೋದಕ್ಕಾಗುತ್ತೆ? ಆದರೂ ಸಮಾಜ ಇಷ್ಟು ದಿನ ಎಚ್ಚೆತ್ತುಕೊಳ್ಳಲಿ, ಅನ್ಯಾಯದ ವಿರುದ್ಧ ಪ್ರತಿಭಟಿಸಲಿ ಅಂತಾನೆ ನೊಂದವರ ಮುಂದೆ ಮೈಕಿಡಿದ್ವಿ. ಅವರ ನರಳಾಟವನ್ನ ಜನರ ಮುಂದೆ ಇಟ್ವಿ. ಹೇಳಿನ್ರಿ ಮಕ್ಕಳು ತಪ್ಪಾಗ್ಯಾದ್ರಿ, ನಮ್ಮ ಅಕ್ಕನ ಜೀವ ತಗೊಂಡು ಕುಂತೀನ್ರಿ. ನಾಳೆ ದಿನ ಈ ಪರಿಸ್ಥಿತಿ ನಮ್ಮ ಮನೆಯ ಮಕ್ಕಳಿಗೆ ಬರೋದು ಬೇಡ, ಎಚ್ಚೆತ್ತುಕೊಳ್ಳಿ. ಕಾಮುಕರ ವಿರುದ್ಧದ ಸಮರ ಶುರುವಾಗಲಿ ಅಂತ ಹೇಳಿದ್ರು. ಇದರ ಹೊರತಾಗಿ ಪ್ರತಿಭಟನೆ ಮಾಡಿ ಅಂತ ಮಾಧ್ಯಮದವರು ಮಾಡಿಸೋದಕ್ಕಾಗತ್ತಾ? ನಾವು ಸಮಾಜದ ಧ್ವನಿಯಾಗಿ ಜೊತೆಗೆ ನಿಲ್ಲಬಹುದೇ ಹೊರತು ಸಮಾಜವೇ ಆಗೋದಕ್ಕಾಗಲ್ಲ ನೋಡಿ. ಆದರೂ ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ವಿರೋಧಿಸಿ ಬಿಗ್ ಡಿಬೇಟ್ನಂಥ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಇಂಥ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಬಂದವು. ಆದರೂ ಜನ ಒಕ್ಕೊರಲಿನಿಂದ ಧ್ವನಿ ಎತ್ತುವ ಪ್ರಯತ್ನ ಮಾಡಲಿಲ್ಲ. ಮತ್ತೆ ಮತ್ತೆ ಯಾರದ್ದೋ ಮನೆಯ ಅಂಗಳದಲ್ಲಿ ಅಸಹಾಯಕ ಮಹಿಳೆಯರ ಚೀತ್ಕಾರ ಕೇಳಿಸೋದು. ಇಡೀ ವರ್ಷ ಅದೆಷ್ಟು ರೇಪ್ ಕೇಸ್ಗಳನ್ನು ವರದಿ ಮಾಡಿಬಿಟ್ವಿ ಗೊತ್ತಾ? ಕಳೆದ ಡಿಸೆಂಬರ್ 31ರ ಮಧ್ಯರಾತ್ರಿ ನಡೆದ ನ್ಯೂ ಇಯರ್ ಪಾರ್ಟಿಯಲ್ಲಿ ಮಹಿಳೆಯೊಬ್ಬಳಿಗೆ ಮದ್ಯ ಕುಡಿಸಿ ಸಾಮೂಹಿಕ ಅತ್ಯಾಚಾರವೆಸಗಿದ ಬಗ್ಗೆ ಹೇಳೋದರ ಮೂಲಕ ಶುರುವಾಯಿತು. ನಂತರ ಬುದ್ಧಿಮಾಂದೆಯನ್ನ ರೇಪ್ ಮಾಡಿತು. ಪ್ರೀತಿಗೆ ನಿರಾಕರಿಸಿದ ಹುಡುಗಿಯನ್ನ ಹೊತ್ತೈದು ಅತ್ಯಾಚಾರವೆಸಗಿತ್ತು. ಮನೆಗೆ ನುಗ್ಗಿ ಕಾಮತೃಷೆ ತೀರಿಸಿಕೊಂಡಿದ್ದು. ಹೀಗೆ 10 ಹಲವು ಪ್ರಕರಣಗಳು ವರದಿಯಾಗಿ ಬಿಟ್ಟವು. ಆದರೂ ಜನ ಎಚ್ಚೆತ್ತುಕೊಂಡಿರಲಿಲ್ಲ. ಸರ್ಕಾರವಂತೂ ಈ ಬಗ್ಗೆ ಯಾವ ಕಠಿಣ ಕ್ರಮ ಕೈಗೊಳ್ಳುವ ಮಾತೂ ಆಡಲಿಲ್ಲ. ಹೆಣಗಳು ಸಿಕ್ಕಿದವು. ಅತ್ಯಾಚಾರಕ್ಕೊಳಗಾದ ಮುದ್ದಾದ ಹೆಣ್ಣು ಮಕ್ಕಳ ಹೆಣಗಳು ಸಿಗೋದು. ಬಿಸಿಲ ನಾಡಿನಲ್ಲಂತೂ ಒಂದರ ಹಿಂದೊಂದರಂತೆ ಮನಸ್ಸು ಮರುಗೋ ಸ್ಥಿತಿಯಲ್ಲಿ ಮಕ್ಕಳು ಸತ್ತು ಮಲಗಿತು. ಕೊನೆಗೆ ಮಂಡ್ಯದ ಪಾಂಡವಪುರದಲ್ಲಿ ಸಿಕ್ಕ ಇಂಚರ ಇನ್ನೂ ಪುಟ್ಟ ಹುಡುಗಿಯ ಕಥೆಯಂತೂ ಎಂಥವರ ಹೃದಯವನ್ನಾದರೂ ತಾಕುವ ಹಾಗೆ. ನನ್ನ ತಂಗಿಗೆ ಇಂಚು ಅಂತ ಕರಿತಿದ್ದೆ ದಿನಾಗ್ಲು. ಅವಳ ಅಕ್ಕ ಪ್ರೀತಿಯಿಂದ ಕರೆಯೋಳು. ಇಂಥ ಕೇಸನ್ನ ಎಳೆಯಾಗಿ ಬಿಚ್ಚಿಟ್ಟಾಗಲೂ ನಮ್ಮ ಸಮಾಜ ಕಾಮುಕರ ವಿರುದ್ಧ ಸಿಡಿದೇಳುವ ಮನಸ್ಸು ಮಾಡಲೇ ಇಲ್ಲ. ನಂತರ ಗ್ಯಾಂಗ್ ರೇಪ್ಗಳನ್ನ ಮೊಬೈಲಲ್ಲಿ ಚಿತ್ರಿಸಿ ಹರಿಬಿಟ್ಟ ಪ್ರಕರಣಗಳೂ ಆದವು. ಅದನ್ನೂ ತೋರಿಸಿದ್ವಿ. ಯಾರೂ ವಿರೋಧದ ದನಿ ಎತ್ತಲೇ ಇಲ್ಲ. ಕೊನೆಗೆ ಸಂಬಂಧಗಳೇ ಅರ್ಥ ಕಳೆದುಕೊಳ್ಳೋದಕ್ಕೆ ಶುರುವಾದವು. ಅಪ್ಪಂದಿರು ತಾತಂದಿರೆಲ್ಲ ಪಾಪಿಗಳಾದಂಥ ಪ್ರಕರಣಗಳನ್ನ ನೋಡ್ಬಿಟ್ರಂತೂ ನಮ್ಮ ಸಮಾಜ ನಡಿಗೆ ಹೋಗುತ್ತೆ ಅಂತ ನಾವಂದ್ಕೊಂಡಿದ್ವಿ. ಯಾರೊಬ್ಬರೂ ಉಸಿರೆತ್ತಲಿಲ್ಲ.
ಈಗಲಾದರೂ ಬೆಂಬಿಡದ ಹೋರಾಟ ನಡೆಯದಿದ್ರೆ ಖಂಡಿತ ಉಳಿಗಾಲ ಇಲ್ಲ. ಯಾಕೆ ಹೀಗೆ? ನಮ್ಮದೇ ಪಕ್ಕದ ಮನೆಯಲ್ಲಿ ಅನಾಹುತ ನಡೆದಿದ್ರು ನಾವು ಯಾಕೆ ಮಾತಾಡಲ್ಲ? ನಮ್ಮ ಸಮಾಜದ ಸ್ವಾಸ್ಥ್ಯ ಉಳಿಸೋ ನಿಟ್ಟಿನಲ್ಲಿ ಹೋರಾಟ ಯಾಕೆ ನಡೆಯಲ್ಲ? ಇವತ್ತು ಅತ್ಯಾಚಾರದ ವಿಷಯಕ್ಕೆ ಬಂದರೆ ಮೆಟ್ರೋ ಸಿಟಿಗಳ ಲಿಸ್ಟಲ್ಲಿ ಬೆಂಗಳೂರಿಗೆ 3ನೇ ಸ್ಥಾನ ಇದೆ. ಇಲ್ಲಿ ದಾಖಲಾಗ್ತಿರೋ ರೇಪ್ ಕೇಸುಗಳ ಲೆಕ್ಕ ನೋಡಿಬಿಟ್ರೆ ಆಘಾತವಾಗುತ್ತೆ. ಅದರ ಬಗ್ಗೆ ನೋಡೋದಕ್ಕೂ ಮೊದಲು ಸಣ್ಣ ಬ್ರೇಕ್.